ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಇವತ್ತಿನ ಈದ್ ಮಿಲಾದ್ ಹಬ್ಬದ ಶುಭಾಶಯನ್ನು ಹೇಳುತ್ತಾ ನಾನು ತಮ್ಮ ಮುಂದೆ ಈ ಈದ್ ಮಿಲಾದ್ ಹಬ್ಬವನ್ನು ನಾವು ಏಕೆ ಆಚರಿಸುತ್ತೇವೆ ಎಂಬುದರ ಬಗ್ಗೆ ತಮಗೆ ಸ್ವಲ್ಪ ಮಟ್ಟಕ್ಕೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡುತ್ತೇನೆ. ಅದು ಏನೆಂದರೆ, ಇವತ್ತಿನ ದಿನದಲ್ಲಿ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ರವರು ಹುಟ್ಟಿರುವ ದಿನ ಆಗಿರುವುದರಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಅದೇ ರೀತಿ ಇವತ್ತಿನ ಈದ್ ಮಿಲಾದ್ ಹಬ್ಬ 1500ನೆಯ ಈದ್ ಮಿಲಾದ್ ಆಗಿರುವುದರಿಂದ ನಾವೆಲ್ಲರೂ ಈ ಈದ್ ಮಿಲಾದ್ ಹಬ್ಬವನ್ನು ಬಹಳ ಖುಷಿಯಿಂದ ಹಾಗೂ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದೇವೆ. ಈ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲು ನಮಗೆ ಸಾಥ್ ನೀಡಿರುವಂತಹ ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ದಾವಣಗೆರೆಯ SP ಮೇಡಮ್ ರವರಿಗೂ ಸಹ ಮತ್ತು ಇನ್ನಿತರರಿಗೂ ಸಹ ಈ ಈದ್ ಮಿಲಾದ್ ಹಬ್ಬದ ಆಚರಣೆಯ ನಡೆಸುವಲ್ಲಿ ನಮಗೆ ಸಾಥ್ ನೀಡಿರುವವರಿಗೆ ಎಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ವಿಡಿಯೋ ಮೂಲಕ. ಏಕೆಂದರೆ ನಮ್ಮ ಈ ಹಬ್ಬದಲ್ಲಿ ಇಡೀ ಜುಲೂಸಲ್ಲಿ ಸುಮಾರು 100 ಜನಗಳ ಜುಲೂಸ್ ಇದ್ದರೂ ಸಹ ನಮ್ಮ ಮುಸ್ಲಿಂ ಸಹೋದರರು ಯಾರಿಗೂ ಸಹ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಕೊಡದೆ ಈ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಈದ್ ಮಿಲಾದ್ ಹಬ್ಬದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಜುಲೂಸ್ ಹೋಗುವಾಗ ಮಧ್ಯ ಮಾರ್ಗದಲ್ಲಿ ಕೆಲವು ಮಹಿಳೆಗಳು ಈ ರಸ್ತೆಯಿಂದ ಆ ರಸ್ತೆ ಹೋಗುವಲ್ಲಿ ಯಾರೂ ಸಹ ಅವರನ್ನು ತಡೆಯದೇ ದಾರಿ ಮಾಡಿಕೊಟ್ಟು ಅವ್ರಿಗೂ ಸಹ ತೊಂದರೆ ಆಗದೆ ನಾವು ಅವರನ್ನು ಕಳಿಸ್ತೀವಿ. ಈ ಸಂದೇಶವು ನಮಗೆ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಿಂದ ಸಿಕ್ಕಿದೆ. ಏಕೆಂದರೆ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ಪ್ರಪಂಚಕ್ಕೆ ಶಾಂತಿ, ಸಮಾನತೆ ಹಾಗೂ ಮಾನವೀಯತೆ, ಮನುಷ್ಯತ್ವದ ಬಗ್ಗೆ ಪ್ರತೀಕವಾಗಿರುವಂತಹ ಪೈಗಂಬರ್ ಆಗಿರುತ್ತಾರೆ. ಆದ್ದರಿಂದ ನಾವು ಅವರ ಉಮ್ಮತಿ ಆಗಿರುವುದರಿಂದ ಅವರ ಗುಣಲಕ್ಷಣಗಳು ಸಹ ನಮ್ಮಲ್ಲಿ ಇರಲೇಬೇಕು. ಇಷ್ಟನ್ನು ಹೇಳುತ್ತಾ ನಾನು ನನ್ನ ಇವತ್ತಿನ ಮಾತನ್ನು ಮುಗಿಸುತ್ತೇನೆ. ಅಲ್ಲಾಹ್ ಹಾಫೀಸ್.